ಅಮ್ಮ ಸಮ್ಮರ್ನಲ್ಲಿ ಡೈಜೆಷನ್ನು ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ಆಮೇಲೆ ಗ್ಯಾಸ್ಟ್ರೋಂಟ್ರಾಲಜಿ ನಿಮ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ವೆಜಿಟೇರಿಯನ್ ಫುಡ್ ಕಂಪೇರ್ ಟು ನಾನ್ ವೆಜಿಟೇರಿಯನ್ ಫುಡ್ ಇಟ್ಸ್ ಗುಡ್. ಇಫ್ ಯು ಆರ್ ನಾನ್ ವೆಜಿಟೇರಿಯನ್ ತಿನ್ನಬೇಡ ಅಂತ ನಾವು ಹೇಳಲ್ಲ, ಬೀಗ್ರೂಟದಲ್ಲಿ ಹಾಕಿದಂಗೆ ಅರ್ಧ ಕೆ ಜಿ ತಿನ್ನಬೇಡ, 2 ಪೀಸ್ ತಿನ್ನು ಅಂತ ಹೇಳ್ತೀವಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ತುಂಬ ಜನಕ್ಕೆ ಆಹಾರದ ಬಗ್ಗೆ ತಪ್ಪು ಕಲ್ಪನೆ ಇದೆ. ಕೋಳಿ ಚಿಕನ್ ಈಸ್ ಹಾಟ್, ಪೋರ್ಕ್ ಈಸ್ ತಂಪು, ಇದೆಲ್ಲ ಇಲ್ಲ. ನಿಮ್ಮ ಭಾಷೆ ಅದು. ಎಲ್ಲಿ ಫೈಬರ್ ಜಾಸ್ತಿ ಇರುತ್ತಲ್ಲ ಅಂಥ ಫುಡ್ ಈಸ್ ಗುಡ್ ಅಂತೀವಿ. ಫೈಬರ್ ಜಾಸ್ತಿ ಇರೋದು ಹಣ್ಣುಗಳಲ್ಲಿ, ಸೊಪ್ಪು ತರಕಾರಿಗಳಲ್ಲಿ, ಆ್ಯಂಡ್ ಎಲ್ಲೋ ಒಂದು ಕಡೆ ಪೋರ್ಕ್ ಅನ್ನಲ್ಲ, ಅದರಲ್ಲಿ ಚಿಕನ್ನಲ್ಲಿ ಫೈಬರ್ ಕಡಿಮೆ ಇರುತ್ತೆ. ಆದ್ದರಿಂದ ನೀವು ಕಾಂಪೆನ್ಸೇಟ್ ಮಾಡಿ ನೀವು ತಿನ್ನಿ, ನಾನು ಬೇಡ ಅನ್ನಲ್ಲ. ಆದರೆ ಸೌತೆಕಾಯಿ, ಮೂಲಂಗಿ, ಟೊಮೊಟೊನ ಸಲಾಡ್ಸ್ ಥರ ತಿನ್ನಿ, ಅದು ಕಾಂಪೆನ್ಸೇಟ್ ಆಗುತ್ತೆ. ಇಟ್ಸ್ ಈಸಿಯೆಸ್ಟ್ ಅಡ್ವೈಸ್. ನೀರು ಜಾಸ್ತಿ ಕುಡೀರಿ, ಸಾತ್ವಿಕ ಆಹಾರ. ಆಮೇಲೆ ಇನ್ನೊಂದು ನಿಮ್ಗೆ ಎಷ್ಟು ಸೇರುತ್ತೋ ಅಷ್ಟು ತಿನ್ನಬೇಕು. ಇದು ಭಾಳ ಡೆಫಿನೆಟ್ಲಿ ಸಮ್ಮರ್ನಲ್ಲಿ ಡೈಜೆಷನ್ ಕಡಿಮೆ ಇರುತ್ತೆ. ನಿಮ್ಗೆ ಖುಷಿ ಇದ್ದಷ್ಟು ತಿನ್ನಿ. ನೀರಿನ ಅಂಶಗಳು ಭಾಳ ಜನ ಊಟ ಅಂದರೆ ಬರೀ ಮುದ್ದೆ, ಅನ್ನ, ಸಾರು, ಚಪಾತಿ ಅನ್ಕೋತಾರೆ. ವಾಟ್ ಎವರ್ ಗೋಸ್ ಇನ್ಸೈಡ್ ಈಸ್ ಫುಡ್. ಸೊ ಆದಷ್ಟು ಈ ಹಣ್ಣುಗಳು ತಿನ್ನಿ, ಸೀಸನಲ್ ಫ್ರೂಟ್ಸ್. ಅದಕ್ಕೇ ನಾನು ತುಂಬ ವಾಟರ್ ಕಂಟೆಂಟ್ ಇರುತ್ತೆ, ಈಸಿಲಿ ಡೈಜೆಸ್ಟ್ ಆಗುತ್ತೆ. ಬಟ್ ದಯವಿಟ್ಟು ರೋಡ್ ಸೈಡ್ ತಿನ್ನೋರಿಗೆ ಒಂದು ಗಮನ ಇಡಿ. ರೋಡ್ ಸೈಡ್ನವರು ಬದುಕಬೇಕು, ನೀವು ಕೊಂಡ್ಕೊಳ್ಳಿ ಬೇಡ ಅನ್ನಲ್ಲ. ಆದರೆ ಅವ್ರಿಗೆ ಒಂದು ಸಲಹೆ, ನೊಣಗಳು ಮಾತ್ರ ಬಂದು ನಿಮ್ಮ ಹಣ್ಣಿನ ಮೇಲೆ ಕೂತ್ಕೋಬಾರ್ದು. ಇದುವರೆಗೂ ತುಂಬ ಜನ ತಪ್ಪು ತಿಳ್ಕೊಳ್ತಾರೆ, ಬೆಲ್ಲ ತಿಂದರೆ ಹೊಟ್ಟೆ ಒಳಗೆ ಜಂತುಳ ಆಗುತ್ತೆ ಅಂತಾರೆ. ಇಲ್ಲ, ಬೆಲ್ಲದಿಂದ ಅಲ್ಲ, ಆ ನೊಣ ಆ ಮಕ್ಕಳು ಮಾಡಿರೋ ಕಕ್ಕಸ್ ಮೇಲೂ ಕೂತ್ಕೊಳ್ಳುತ್ತೆ, ಆಮೇಲೆ ಬಂದು ಬೆಲ್ಲದ ಮೇಲೂ ಕೂತ್ಕೊಳ್ಳುತ್ತೆ, ಅಲ್ಲಿಂದ ಮೊಟ್ಟೆ ಇಲ್ಲಿ ಟ್ರಾನ್ಸ್ಫರ್ ಮಾಡಿರುತ್ತೆ. ನೀವು ಬೆಲ್ಲ ತೊಳೆಯೋಕ್ಕಾಗಲ್ಲ, ಹಂಗೆ ತಿಂತೀರಿ. ಇಷ್ಟು ಸರಳ ವಿಜ್ಞಾನ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದರೆ, ಮಕ್ಕಳಿಗೆ ಏನು ಮಾಡಬೇಕು ಅಂದರೆ, ಅದು ಸಾಕಷ್ಟು ನೀರು, ಆಹಾರ, ಸೌತೆಕಾಯಿ, ಮೂಲಂಗಿ ಈ ಥರದವು. ಆಮೇಲೆ ಸ್ನಾನ ಮಾಡಿಸಿ ಅಂತ ಮಕ್ಕಳಿಗೆ. ತೆಳುವಾದ ಬಟ್ಟೆ, ನಂತರ ಕೋಟ್ಗಿಟ್ಟು ಹಾಕ್ಬೇಡಿ ಮಕ್ಕಳಿಗೆ. ಆದಷ್ಟು ತೆಳುವಾಗಿರೋ ಬಟ್ಟೆ. ಏನು ಡಾಕ್ಟ್ರ್ ಹೇಳೋದು ಹಿಂಗೆ ಹೇಳ್ತಾರೆ, ಹಾಕ್ಕೊಂಡಿರೋ ಕೋಟು, ಅದು ನನ್ನ ಅಭ್ಯಾಸ. ಬಟ್ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ವೆರಿ ವೆರಿ ಈಸಿ. ಆಮೇಲೆ ಇನ್ನೊಂದಮ್ಮ ನೋಡಿ, ಮನುಷ್ಯನ ಮನಸ್ಸು ಹೆಂಗಿರಬೇಕು ಅಂದರೆ, ಹಾಳಾದ ಬೇಸಿಗೆನ ಅನ್ನೋದು ಬಿಡ್ರಿ, ಏನೂ ಆಗಲ್ಲ. ಅದಕ್ಕೆ ತಕ್ಕಂಗೆ ಬದುಕೋದು ಕಲಿಬೇಕು. ಮನುಷ್ಯರು ಯಾವಲು ಚಳಿ ಬಂದರೆ ಚಳಿನೂ ಬೈತಾರೆ, ಬೇಸಿಗೆ ಬಂದರೆ ಅದರೊಳಗೆ ಬೆಂಗಳೂರಿನಾಗ ಯಾಕೆ ಗೊತ್ತಮ್ಮ, ನಾನು PUC ಓದಿದ್ದು ನ್ಯಾಷನಲ್ ಕಾಲೇಜ್ ಬಸವನಗುಡಿ. ಆ ರೋಡ್ನಲ್ಲಿ ಎಷ್ಟು ಮರ ಇದ್ದೋ ಗೊತ್ತಾ? ಇವತ್ತು ನಾನು ಅಲ್ಲೇ ಪ್ರೊಫೆಸರ್ ಮೆಡಿಕಲ್ ಕಾಲೇಜ್ನಲ್ಲಿ, ಒಂದೂ ಮರ ಇಲ್ಲ. ಸೊ ನಮ್ಮ ನಾವಿದ್ದಾನೆ ಅವಾಗ ಎಷ್ಟು ತಂಪಾಗಿರೋದು. ಅದಕ್ಕೆ ಬೆಂಗಳೂರನ್ನ ಭಾಳ ಬ್ಯೂಟಿಫುಲ್ಲಾಗಿ ಅವಾಗ ಅನ್ನೋರು. ಇವತ್ತಿಲ್ಲ. ಇಟ್ಸ್ ಎ ಸಿಲಿಕಾನ್ ಸಿಟಿ, ನೋ ಡೌಟ್. ಇಟ್ಸ್ ಎ ಗಾರ್ಬೇಜ್ ಸಿಟಿ. ಹಂಗಾಗಿ ಅದನ್ನು ಫೇಸ್ ಮಾಡ್ತಾಯಿದ್ದೀವಿ, ಅನುಭವಿಸಿ ಅಷ್ಟೇ.